ವೈಷ್ಣವಿ ಗೌಡ ಮೂಲತಃ ಕರ್ನಾಟಕದವರೇ. ಕರ್ನಾಟಕದ ಬಗ್ಗೆ ಗೊತ್ತಿಲ್ಲದ ಹುಡುಗನೊಂದಿಗೆ ವೈಷ್ಣವಿ ಗೌಡ ಒಂದಿಷ್ಟು ಎಂಗೇಜ್ಮೆಂಟ್ ಅನ್ನು ಮಾಡಿಕೊಂಡಿದ್ದಾರೆ. ತಮ್ಮ ಮದುವೆ ಬಗ್ಗೆ ತುಂಬಾ ಕನಸುಗಳನ್ನ ಇಟ್ಟುಕೊಂಡವರು. ವೈಷ್ಣವಿಗೆ ನೀನೇ ನನ್ನ ಪ್ರಪಂಚ, ನೀನೇ ನನ್ನ ಎಲ್ಲ ಅಂತ ಹೇಳಿಕೊಂಡು ಆ ವ್ಯಕ್ತಿ ಯಾಮಾರಿಸಿದ್ರು. ತಾನು ಮದುವೆ ಆಗಲು ನಿರ್ಧರಿಸಿದಂತ ಹುಡುಗ ಸರಿಯಾಗಿಲ್ಲ, ಬೇರೆ ಬೇರೆ ಹುಡುಗಿಯರಿಗೆ ಮೋಸ ಮಾಡಿದ್ದಾನೆ ಅನ್ನೋ ಸುದ್ದಿ ಕೇಳಿ ಆಕೆ ಹೃದಯ ಒಡೆದು ಹೋಗಿತ್ತು. ನನ್ನ ಇಷ್ಟ ಕಷ್ಟಗಳಿಗೆಲ್ಲ ಸರಿ ಹೋಗುವಂತ ಹುಡುಗನನ್ನೇ ಮದುವೆ ಆಗಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ಪ್ರೀತಿ ಯಾವಾಗ ಯಾರಿಗೆ ಯಾರ ಮೇಲಾಗುತ್ತೆ ಅಂತ ಹೇಳೋಕ್ಕೂ ಕೂಡ ಆಗೋದಿಲ್ಲ. ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ವೈಷ್ಣವಿಗೆ ಕನ್ನಡದವರು ಯಾರೂ ಸಿಗಲಿಲ್ವಾ, ಕನ್ನಡ ಬಾರದವರನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ, ನೀವು ಕನ್ನಡಕ್ಕೆ ಅವಮಾನ ಮಾಡಿದ್ರಾ ಎಂದು ಸಾಕಷ್ಟು ಜನ ಒಂದಿಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಸೊ ಇದನ್ನ ಪ್ರಶ್ನೆ ಮಾಡುವ ಹಕ್ಕು ಆಕೆ ಕುಟುಂಬಕ್ಕೆ, ಆಕೆಯ ಆಪ್ತರಿಗೆ ಬಿಟ್ರೆ ಬೇರೆ ಯಾರಿಗೂ ಕೂಡ ಇಲ್ಲ. ನೋಡಿ, ಕನ್ನಡ, ಹಿಂದಿ, ತಮಿಳು, ತೆಲುಗು ಅಂತ ಏನು ಬರೋದಿಲ್ಲ. ಪ್ರೀತಿಗೆ ಕಂಡಿಲ್ಲ ಅಂತ ಹೇಳ್ತಾರೆ. ಅವರ ಆಯ್ಕೆ ರೀ. ಅವ್ರಿಗೇನಾದ್ರೂ ಸಮಸ್ಯೆಗಳನ್ನ ಆದಂತ ಸಂದರ್ಭದಲ್ಲಿ ಅವರ ಕುಟುಂಬ ನಿಲ್ಲುತ್ತೆ. ಹಾಯ್, ಹಲೋ, ನಮಸ್ಕಾರ. ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಕನ್ನಡದ ಕಿರುತೆರೆ ಖ್ಯಾತ ನಟಿ ವೈಷ್ಣವಿ ಗೌಡ ಇತ್ತೀಚೆಗಷ್ಟೇ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಕೂಡ ಆಯಿತು. ಅದಾದ ನಂತರ ವೈಷ್ಣವಿ ಗೌಡ ಒಂದಿಷ್ಟು ಎಂಗೇಜ್ಮೆಂಟ್ ಮಾಡಿಕೊಂಡಿರುವ ಹುಡುಗ ಯಾರು ಎನ್ನುವಂಥದ್ದು ಬಹಳಷ್ಟು ಕುತೂಹಲವನ್ನು ಮೂಡಿಸ್ತಾ ಇತ್ತು. ವೈಷ್ಣವಿ ಅವರೇ ಈ ಬಗ್ಗೆ ಕೆಲವೊಂದಿಷ್ಟು ಸುಳಿವನ್ನು ಕೂಡ ಕೊಟ್ಟಿದ್ರು ಅವರ ಯೂಟ್ಯೂಬ್ ಚಾನಲ್ನಲ್ಲಿ. ಸೊ ಇವೆಲ್ಲ ನಿರ್ಧಾರಗಳಿಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಸಹಜವಾಗಿ ನಮ್ಮೆಲ್ಲರಿಗೂ ಕೂಡ ಹುಡ್ತಾ ಇದೆ. ಯಾರು ಹುಡುಗ, ಏನು ಕತೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಕೂಡ ಗೊತ್ತೇ ಇದೆ. ಆದರೆ ಹೌದು, ವೈಷ್ಣವಿ ಗೌಡ ಮೂಲತಃ ಕರ್ನಾಟಕದವರೇ, ಬೆಂಗಳೂರಿನಲ್ಲಿ ಇದ್ದವರೇ, ಅಲ್ಲದೆ ಅವರ ತಂದೆ ತಾಯಿ ಎಲ್ಲರೂ ಕೂಡ ಕನ್ನಡಿಗರೇ, ಸಂಪ್ರದಾಯಸ್ಥ ಮನೆತನದವರು. ಹೀಗಿದ್ರೂ ಕೂಡ ವೈಷ್ಣವಿ ಗೌಡ ಒಂದಿಷ್ಟು ಎಂಗೇಜ್ಮೆಂಟ್ ಆದ್ರಲ್ಲ, ಅವರು ಮಾಡ್ಕೊಂಡಿದ್ರು ಉತ್ತರ ಭಾರತದ ಹುಡುಗನನ್ನ. ಕನ್ನಡ ಬಾರದ ಇಲ್ಲಿನ ಸಂಪ್ರದಾಯದ ಬಗ್ಗೆ ಮಾಹಿತಿ ಕೂಡ ಇಲ್ಲದ, ಕರ್ನಾಟಕದ ಬಗ್ಗೆ ಗೊತ್ತಿಲ್ಲದ ಹುಡುಗನೊಂದಿಗೆ ವೈಷ್ಣವಿ ಗೌಡ ಒಂದಿಷ್ಟು ಎಂಗೇಜ್ಮೆಂಟ್ ಅನ್ನು ಮಾಡಿಕೊಂಡಿದ್ದಾರೆ. ವೈಷ್ಣವಿ ಈ ಹುಡುಗನನ್ನೇ ಯಾಕೆ ತುಂಬಾ ಇಷ್ಟಪಟ್ಟರು, ಮದುವೆ ಆಗ್ತಿದ್ದಾರೆ, ಅನೇಕರಿಗೆ ಈ ಒಂದಿಷ್ಟು ಪ್ರಶ್ನೆಗಳನ್ನು ಸಹಜವಾಗಿ ಹುಟ್ಟು. ಯಾಕಂದರೆ ಯಾಕೆ ಕನ್ನಡದವರು ಯಾರು ಇರಲಿಲ್ವಾ ಹುಡುಗರು, ಸಾಕಷ್ಟು ಜನ ಅನ್ನುವಂಥ ಪ್ರಶ್ನೆಗಳನ್ನು ಸಹಜವಾಗಿ ಸಾಕಷ್ಟು ಕಮೆಂಟ್ ಬಾಕ್ಸಲ್ಲೂ ಕೂಡ ಮಾಡಿರ್ತಾರೆ. ಆದರೆ ಅವೆಲ್ಲ ಪ್ರಶ್ನೆಗಳಿಗೆ ಒಂದಿಷ್ಟು ಉತ್ತರ ಕೂಡ ಅವರು ಕೊಟ್ಟಿರ್ತಾರೆ. ಸೊ ವೈಷ್ಣವಿ ತುಂಬ ಸಿಂಪಲ್ ಹುಡುಗಿ, ತುಂಬ ಸಂಪ್ರದಾಯ ಒಂದಿಷ್ಟು ಬದ್ಧವಾದಂಥ ಹುಡುಗಿ ಕೂಡ ಹೌದು. ಸೊ ಚಿಕ್ಕ ವಯಸ್ಸಿನಿಂದಲೂ ಕೂಡ ತನ್ನದೇ ಆದಂಥ ಪುಟ್ಟ ಜಗತ್ತನ್ನು ಕಟ್ಟಿಕೊಂಡವರು, ತಮ್ಮ ಮದುವೆ ಬಗ್ಗೆ ತುಂಬ ಕನಸುಗಳನ್ನು ಇಟ್ಟುಕೊಂಡವರು. ವೈಷ್ಣವಿ ಇದ್ದು ಮತ್ತೊಂದು ಎಲ್ರಿಗೂ ಕೂಡ ಇಷ್ಟವಾಗುವುದು ಸ್ವಭಾವ ಅಂತಂದರೆ ಅವರಿಗೆ ತಾವು ಒಬ್ಬರನ್ನೇ ಪ್ರೀತಿ ಮಾಡಬೇಕು, ಅವರೇ ಜೀವನ ಸಂಗಾತಿ ಆಗಬೇಕು, ಅವರಿಗೂ ಕೂಡ ತಾವೊಬ್ಬರೇ ಹುಡುಗಿ ಆಗಿರಬೇಕು ಅನ್ನೋ ಕನಸು ಇವ್ರದ್ದಾಗಿತ್ತು. ಈ ರೀತಿ ತಮ್ಮ ಮದುವೆ ಬಗ್ಗೆ ನಾನಾ ಕನಸುಗಳನ್ನು ಕಂಡಿದ್ದಂಥ ವೈಷ್ಣವಿಗೆ ಒಬ್ಬ ಹುಡುಗನಿಂದ ಮೋಸವಾಗಿತ್ತು. ಈ ಹಿಂದೊಮ್ಮೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದ ವೈಷ್ಣವಿ ಹುಡುಗ ಸರಿಯಾಗಿರಲಿಲ್ಲ, ಹೀಗೆ ಹಾಗೆ ಅಂತ ಒಂದಿಷ್ಟು ಬೇಸರವಾಗಿತ್ತು. ವೈಷ್ಣವಿಗೆ ನೀನೇ ನನ್ನ ಪ್ರಪಂಚ, ನೀನೇ ನನ್ನ ಎಲ್ಲ ಅಂತ ಹೇಳಿಕೊಂಡು ಆ ವ್ಯಕ್ತಿ ಯಾಮಾರಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ವೈಷ್ಣವಿಯೊಂದಿಗೆ ಮದುವೆ ಆಗುವ ಮುನ್ನ ಬೇರೆ ಬೇರೆ ಹುಡುಗಿಯರೊಂದಿಗೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ನು. ಈ ಹುಡುಗನ ಬಗ್ಗೆ ಇಬ್ಬರು ಹುಡುಗಿಯರು ಮಾತನಾಡಿರುವಂಥ ಆಡಿಯೋ ಕೂಡ ವೈರಲ್ ಆಗಿತ್ತು. ಸೊ ಮೊದಲ ಎಂಗೇಜ್ಮೆಂಟ್ ಮಾಡಿಕೊಂಡ ಹುಡುಗನ ಬಗ್ಗೆಯೂ ಕೂಡ ಈ ರೀತಿ ಕೇಳಿ ಬಂದಂಥ ಸಂದರ್ಭದಲ್ಲಿ ವೈಷ್ಣವಿ ನಿಜವಾಗ್ಲೂ ಕೂಡ ಶಾಕ್ಗೆ ಒಳಗಾಗಿದ್ರಂತೆ. ಸೊ ಯಾಕಂದರೆ ಮನಸ್ಸಿನಲ್ಲಿ 108 ಆಸೆಯನ್ನು ಇಟ್ಕೊಂಡು ಆಯ್ಕೆ ಮಾಡಿಕೊಂಡ ಹುಡುಗನ ಬಗ್ಗೆ ಇಂತಹ ಮಾತುಗಳನ್ನು ಕೇಳಿ ಬಂದಾಗ ವೈಷ್ಣವಿಗೆ ಒಂದಿಷ್ಟು ತಡೆದುಕೊಳ್ಳಲು ಆಗಲಿಲ್ಲ ಅನ್ನುವಂಥದ್ದು, ಒಂದಿಷ್ಟು ಸಾಧ್ಯ ಆಗಲಿಲ್ಲ. ತಾನು ಒಬ್ಬರನ್ನೇ ಪ್ರೀತಿಸಿ ಮಾಡಬೇಕು, ಒಬ್ಬರನ್ನೇ ಪ್ರೀತಿ ಮಾಡಬೇಕು, ಒಬ್ಬನನ್ನೇ ಮದುವೆ ಆಗಬೇಕು, ಕೊನೆವರೆಗೂ ಕೂಡ ಅವರ ಜೊತೆಯಾಗಿ ಇರಬೇಕು ಅಂದುಕೊಂಡಿದ್ದಂಥ ವೈಷ್ಣವಿಗೆ ತಾನು ಮದುವೆ ಆಗಲು ನಿರ್ಧರಿಸಿದಂಥ ಹುಡುಗ ಸರಿಯಾಗಿಲ್ಲ, ಬೇರೆ ಬೇರೆ ಹುಡುಗಿಯರಿಗೆ ಮೋಸ ಮಾಡಿದ್ದಾನೆ ಅನ್ನೋ ಸುದ್ದಿ ಕೇಳಿ ಆಕೆ ಹೃದಯ ಒಡೆದು ಹೋಗಿತ್ತು. ಇದಾದ ಮೇಲೆ ವೈಷ್ಣವಿ ತುಂಬಾನೇ ಸೈಲೆಂಟ್ ಆಗಿದ್ರು. ಆದರೆ ಮನಸ್ಸಿನಲ್ಲಿ ಮಾತ್ರ ಈ ವಿಚಾರ ಕುರಿತಾನೇ ಇತ್ತು ಅವರಿಗೆ. ಸೊ ಈ ಘಟನೆ ಬಳಿಕ ಅವರು ಎಲ್ಲರಿಂದ ಅಂತರವನ್ನು ಕಾಯ್ದುಕೊಳ್ತಾರೆ. ಆದರೆ ವೈಷ್ಣವಿಗೆ ಒಂದು ಗಟ್ಟಿ ನಿರ್ಧಾರಕ್ಕೆ ಬರ್ತಾರೆ. ಅನ್ನೋ ಕಷ್ಟನೋ ಸುಖನೋ ನಾನು ಬಯಸಿದಂತೆ ಮದುವೆ ಆಗಬೇಕು, ನನ್ನ ಇಷ್ಟ ಕಷ್ಟಗಳಿಗೆಲ್ಲ ಸರಿ ಹೋಗುವಂಥ ಹುಡುಗನನ್ನೇ ಮದುವೆ ಆಗಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ಈ ಸಂದರ್ಭದಲ್ಲಿ ನೊಂದ ಜೀವಕ್ಕೆ ಕಾಣಿಸಿಕೊಂಡಿದ್ದೆ
ಅಕಾಯ್ ಹಾಗೂ ವೈಷ್ಣವಿ ಮಾತನಾಡಲು ಶುರು ಮಾಡಿದ್ದ ಮೇಲೆ ಅಕಾಯ್ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ಒಂದಿಷ್ಟು ಅಕಾಯ್ ತುಂಬ ಒಳ್ಳೆ ಹುಡುಗ ಅನ್ನೋದು ವೈಷ್ಣವಿಗೂ ಗೊತ್ತಾಗುತ್ತೆ. ಅಲ್ಲದೆ ವೈಷ್ಣವಿ ಹಾಗೂ ಅಕಾಯ್ ಫ್ಯಾಮಿಲಿಯೂ ಕೂಡ ಒಂಟಿಗೆ ಒಂದಿಷ್ಟು ಮಾತಾಡ್ಕೊಳ್ತಾರೆ, ಎಲ್ಲವೂ ಕೂಡ ಆಗುತ್ತೆ. ಒಟ್ಟಿಗೆ ನೃತ್ಯ ಕೂಡ ಮಾಡಿರುವಂಥದ್ದು ಸಾಕಷ್ಟು ವಿಡಿಯೋಗಳು ಕೂಡ ಸಹಜವಾಗಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿರ್ತಾವೆ. ನೋಡಿದರೆ ವೈಷ್ಣವಿಗೆ ಎರಡೂ ಕುಟುಂಬ ಒಂದೇ ರೀತಿ ಅನಿಸಿದೆ, ಒಂದಿಷ್ಟು ಅನಿಸುತ್ತೆ. ದೇಶ ಭಾಷೆ ಯಾವುದೂ ಕೂಡ ಅಡ್ಡಿ ಬರೋದಿಲ್ಲ. ಇಲ್ಲಿ ಪ್ರೀತಿ ಯಾವಾಗ ಯಾರಿಗೆ ಯಾರ ಮೇಲಾಗುತ್ತೆ ಅಂತ ಹೇಳೋಕ್ಕೂ ಕೂಡ ಆಗೋದಿಲ್ಲ. ಪ್ರೀತಿ ಹುಟ್ಟೋದೇ ಹಾಗೆ, ತಮ್ಮ ಮನಸ್ಸಿಗೆ ಇಷ್ಟ ಆಗುವವರನ್ನ ಹತ್ತಿರ ಆಗುವವರ ಮೇಲೆ ಪ್ರೀತಿ ಹುಟ್ಟುತ್ತೆ. ವೈಷ್ಣವಿಗೂ ಕೂಡ ಆಗಿದ್ದು ಅದೇ, ಅದರಲ್ಲಿ ಅನುಮಾನವೇ ಇಲ್ಲ. ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ವೈಷ್ಣವಿಗೆ ಕನ್ನಡದವರು ಯಾರೂ ಸಿಗಲಿಲ್ವಾ, ಕನ್ನಡ ಬಾರದವರನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ, ನೀವು ಕನ್ನಡಕ್ಕೆ ಅವಮಾನ ಮಾಡಿದ್ರಾ ಎಂದು ಸಾಕಷ್ಟು ಜನ ಒಂದಿಷ್ಟು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇದು ಅವರ ವೈಯಕ್ತಿಕ ಜೀವನ. ನಾಳೆ ಒಂದೊಂದು ದಿನ ಕಷ್ಟವಾದರೆ ಆಕೆ ಬೆನ್ನಿಗೆ ನಿಂತುಕೊಳ್ಳೋದು ಆಕೆ ಕುಟುಂಬ, ಆಕೆ ಗಂಡ. ಹೀಗಿರಬೇಕಾದಂಥ ಸಂದರ್ಭದಲ್ಲಿ ಆಕೆಯ ಜೀವನ, ಆಕೆಯ ಆಯ್ಕೆದೇ ಆಗಿರ್ಬೋದು, ಅವ್ರದ್ದೇ ಆಗಿರಬೇಕು. ಸೊ ಇದನ್ನು ಪ್ರಶ್ನೆ ಮಾಡುವ ಹಕ್ಕು ಆಕೆ ಕುಟುಂಬಕ್ಕೆ, ಆಕೆಯ ಆಪ್ತರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಇಲ್ಲ. ಅದೇನೇ ಇರಲ್ರಿ, ಒಟ್ಟಿನಲ್ಲಿ ವೈಷ್ಣವಿ ಒಂದಿಷ್ಟು ಎಂಗೇಜ್ಮೆಂಟನ್ನು ಖುಷಿಯಾಗಿ ಮಾಡಿಕೊಂಡಿದ್ದಾರೆ. ಮದುವೆ ಡೇಟ್ ಇನ್ನೂ ಕೂಡ ರಿವೀಲ್ ಮಾಡಿಲ್ಲ. ಬಲ್ಲ ಮೂಲಗಳ ಪ್ರಕಾರ ವೈಷ್ಣವಿ ಇದೇ ವರ್ಷ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಸಹಜವಾಗಿ ಕೇಳಿ ಬರ್ತಾ ಇದೆ. ಸೊ ಒಟ್ಟಾರೆಯಾಗಿ ನಾವು ನೋಡ್ತಾ ಹೋದರೆ ವೈಷ್ಣವಿ ಗೌಡ ಅವರ ಒಂದಿಷ್ಟು ಜೋಡಿ ಏನಿದೆ ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಸದ್ದನ್ನು ಮಾಡ್ತಾ ಇರುವಂಥದ್ದು. ಅವರದೇ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಸಾಕಷ್ಟು ಅವರ ಬಗ್ಗೆ ಹೇಳ್ತಾರೆ. ಸೊ ನೋಡಿ, ನನ್ನ ಮದುವೆ ಆಗ್ತಾ ಇರುವಂಥ ಗಂಡನ ಬಗ್ಗೆ ಆಗಿರ್ಬೋದು ಸಂಪೂರ್ಣವಾಗಿ ಹೇಳ್ತಾರೆ. ಅಂತಂದರೆ ಕನ್ನಡ ಬರೋದಿಲ್ಲ, ಯಾಕೆ ಅವರನ್ನು ಆಯ್ಕೆ ಮಾಡಿದ್ರು? ನೋಡಿ, ಕನ್ನಡ, ಹಿಂದಿ, ತಮಿಳು, ತೆಲುಗು ಅಂತ ಏನು ಬರೋದಿಲ್ಲ, ಪ್ರೀತಿಗೆ ಕಣ್ಣಿಲ್ಲ ಅಂತ ಹೇಳ್ತಾರೆ. ಸೊ ಪ್ರೀತಿ ಈ ದೇಶದಿಂದ ಬೇರೆ ದೇಶಕ್ಕೂ ಕೂಡ ಆಗ್ಬೋದು, ಆ ದೇಶದಿಂದ ಈ ದೇಶಕ್ಕೂ ಕೂಡ ಆಗ್ಬೋದು. ಸಾಕಷ್ಟು ಜನ ಬೇರೆ ಬೇರೆ ದೇಶದವರನ್ನ ಪ್ರೀತಿ ಮಾಡಿ ಮದುವೆ ಕೂಡ ಆಗಿದ್ದಾರೆ. ಸೊ ಕನ್ನಡ ಬರಲಿಲ್ಲ ಅನ್ನೋ ಕಾರಣದಿಂದಾಗಿ ಸಾಕಷ್ಟು ಜನ ಒಂದಿಷ್ಟು ಕಮೆಂಟ್ ಬಾಕ್ಸಲ್ಲಿ ಸಾಕಷ್ಟು ಜನ ಬೈತಿರ್ತಾರೆ, ಯಾಕೆ ಈ ನಿರ್ಧಾರವನ್ನು ತೆಗೆದುಕೊಂಡ್ರು, ಯಾಕೆ ಈ ರೀತಿ ಮಾಡಿದ್ರು ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಅವರವರ ನಿರ್ಧಾರಗಳು, ಅವರವರ ಆಯ್ಕೆ ಅವರಿಗೆ ಬಿಟ್ಟಿರುವಂಥದ್ದು. ಅವರ ಕುಟುಂಬಕ್ಕೆ ಆಗಿರ್ಬೋದು, ಅವರ ಆಪ್ತರಿಗೆ ಆಗಿರುವಂಥದ್ದು, ಅವರೆಲ್ಲರೂ ಕೂಡ ಪ್ರಶ್ನೆ ಮಾಡುವಂಥದ್ದು. ಬೇರೆ ಯಾರಿಗೂ ಕೂಡ ಪ್ರಶ್ನೆ ಮಾಡುವ ಹಾಗಿಲ್ಲ. ಯಾಕೆಂದರೆ ಅವರ ಆಯ್ಕೆ ರೀ. ಅವ್ರಿಗೇನಾದರೂ ಸಮಸ್ಯೆಗಳನ್ನು ಆದಂಥ ಸಂದರ್ಭದಲ್ಲಿ ಅವರ ಕುಟುಂಬ ನಿಲ್ಲುತ್ತೆ. ಈ ಕಮೆಂಟ್ ಮಾಡಿದವರು ಆಗಿರ್ಬೋದು, ಯಾರಾಗಿರ್ಬೋದು, ಯಾರಾದರೂ ಬಂದು ನಿಲ್ತಾರಾ? ಯಾರೂ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಅವರವರ ವೈಯಕ್ತಿಕ ಅವರವರಿಗೆ ಆಗಿರುವಂಥದ್ದು. ಸೊ ಒಟ್ಟಾರೆಯಾಗಿ ನಾವು ನೋಡ್ತಾ ಹೋದರೆ ಭಾಳ ಅದ್ಭುತವಾಗಿ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಆಗಿದ್ದಾರೆ. ಸೊ ಇನ್ನೇನು ಇದೇ ವರ್ಷ ದಾಂಪತ್ಯಕ್ಕೆ ಜೀವನಕ್ಕೆ ಕಾಲಿಡೋದಕ್ಕೆ ಎಲ್ಲವೂ ಕೂಡ ಸಿದ್ಧತೆ ನಡೀತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.